ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ಅಶ್ವಿನಿ ಚಾನಲ್. ನಾನಿವತ್ತು ಮಾಡ್ತಾಯಿದ್ದೀನಿ ಇನ್ಸ್ಟಂಟು ಮಾವಿನಕಾಯಿ ಉಪ್ಪಿನಕಾಯಿ. ಈ ರೀತಿ ನೀವು ಮಾವಿನಕಾಯಿ ಉಪ್ಪಿನಕಾಯಿ ಮಾಡಿದ್ರೆ ಮಾರ್ಕೆಟಿಂದ ಉಪ್ಪಿನಕಾಯಿ ತರೋದೇ ಇಲ್ಲ. ಮಾವಿನಕಾಯಿ ಉಪ್ಪಿನಕಾಯಿ ಹಾಕೋದಂದರೆ ತುಂಬ ಕಷ್ಟದ ಕೆಲಸ. ಬಿಸಿಲಿಗೆ ಹಾಕೋದು, ಅದು ಕಟ್ ಮಾಡೋದು, ನೀರು ಬಸಿಯೋದು, ಎಷ್ಟೊಂದು ಕೆಲಸ ಇರುತ್ತೆ. ಬಟ್ ನೀವು ಈ ರೀತಿ ಮಾವಿನಕಾಯಿ ಉಪ್ಪಿನಕಾಯಿ ಮಾಡಿದ್ರೆ 1 ವರ್ಷ ಇಡೀ ಇಟ್ಟರೂ ಹಾಳಾಗಲ್ಲ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನಾನು ಅರ್ಧ kg ಮಾವಿನಕಾಯಿ ತೊಗೊಂಡಿದ್ದೆ. ಮೊದಲಿಗೆ ಅರ್ಧ kgಯಷ್ಟು ಮಾವಿನಕಾಯಿ ತೊಗೊಳ್ಳೋಣ. ಮಾವಿನಕಾಯಿ ತೊಗೋಬೇಕಾದ್ರೆ ಯಾವುದೇ ರೀತಿ ಅದಕ್ಕೆ ಕಲೆ ಇರಬಾರ್ದು. ಚೆನ್ನಾಗಿರುವಂಥ ಮಾವಿನಕಾಯಿ ತೊಗೋಬೇಕಾಗತ್ತೆ. ಇದಕ್ಕೆ 100 ಗ್ರಾಮ್ ಬೆಲ್ಲ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಜಾಸ್ತಿ ಕೂಡ ತೊಗೋಬೋದು. 1 ಟೇಬಲ್ ಸ್ಪೂನಷ್ಟು ಸಾಸಿವೆ, 1 ಟೀ ಸ್ಪೂನಷ್ಟು ಜೀರಿಗೆ, 1 ಟೀ ಸ್ಪೂನಷ್ಟು ಧನಿಯಾ ಕಾಳು ಅಥವಾ ಧನಿಯಾ ಪುಡಿ, 1/2 ಟೀ ಸ್ಪೂನಷ್ಟು ಅರಿಶಿನ ಪುಡಿ, 1/2 ಟೀ ಸ್ಪೂನಷ್ಟು ಮೆಂತೆಕಾಳು, 1/4 ಟೀ ಸ್ಪೂನಷ್ಟು ನಮಗೆ ಇಂಗು ಬೇಕಾಗತ್ತೆ. ಉಪ್ಪು ಮತ್ತು ಖಾರ 30 ಗ್ರಾಮ್ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಜಾಸ್ತಿ ಕಡಿಮೆ ಹಾಕೋಬಹುದು. ಮೊದಲಿಗೆ ಒಂದು ಕಡಾಯಿ ಇಟ್ಕೊಳ್ಳಿ. ನಾನಿಲ್ಲಿ ಸಾಸಿವೆ ಮಾತ್ರ ಜಾಸ್ತಿ ತೊಗೊಂಡಿದ್ದೀನಿ, ಮಿಕ್ಕಿರೋದು ಸ್ವಲ್ಪ ಕಡಿಮೆನೇ ತೊಗೊಂಡಿದ್ದೀನಿ. ಆ ಕಡಾಯಿಯಲ್ಲಿ ನೀವು ಸಾಸಿವೆ, ಜೀರಿಗೆ, ಮೆಂತೆಕಾಳು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಧನಿಯಾ ಕಾಳು ಅಥವಾ ಧನಿಯಾ ಪುಡಿನ ಹಾಕ್ಕೊಂಡು ಫ್ರೈ ಮಾಡಿ. ಫ್ರೈ ಆದಮೇಲೆ ಲಾಸ್ಟಿಗೆ ಇಂಗನ್ನು ಹಾಕಿಬಿಟ್ಟು ನಾವು ಗ್ಯಾಸ್ನ ಆಫ್ ಮಾಡಬೇಕಾಗತ್ತೆ. ಮಾವಿನಕಾಯಿನ ಮೊದಲಿಗೆ ತೊಳೆದ್ಬಿಟ್ಟು ಬಟ್ಟೆಯಿಂದ ಚೆನ್ನಾಗಿ ಒರೆಸಿ. ಯಾವುದೇ ಕಾರಣಕ್ಕೆ ನೀರಿನ ಅಂಶ ತಾಗಬಾರ್ದು. ನೀರು ಹತ್ತಿತ್ತಂದರೆ ಮಾವಿನಕಾಯಿ ಉಪ್ಪಿನಕಾಯಿ ತಾಳಲ್ಲ. ನಿಮಗೆ ಕೈಗೆ ನೀರು ಬಿಡ್ತಾ ಇತ್ತು ಅಂದರೆ ಏನು ಮಾಡ್ಕೊಳ್ಳಿ, ಹ್ಯಾಂಡ್ ಗ್ಲೌಸ್ ಹಾಕ್ಕೊಳ್ಳಿ. ಈ ರೀತಿ ಹೆರ್ಚ್ಕೊಂಡು ನಾನು ಉಪ್ಪಿನಕಾಯಿನ ಹಾಕ್ತಾಯಿದ್ದೀನಿ. ಆದಷ್ಟು ಹೆರಿಚಬೇಕಾದ್ರೆ ದಪ್ಪ ಹೆರ್ಚೋ ಮನೆ ಇರುತ್ತಲ್ಲ, ಅದರಲ್ಲಿ ಜಾಸ್ತಿ ದಪ್ಪದಾಗಿ ಬೀಳುವಂಥ ಸ್ಲೈಸಸ್ ಇರುತ್ತಲ್ಲ, ಅದರಲ್ಲಿ ಬಿಡಿಸ್ಕೊಳ್ಳಿ ಈ ರೀತಿ. ಇಲ್ಲಾಂದರೆ ಕಟ್ ಮಾಡಿ ಕೂಡ ಹಾಕ್ಕೋಬೋದು. ಕಟ್ ಮಾಡಿದ್ರೆ ಏನಾಗುತ್ತೆ ಅಂದರೆ ನಾವು ಇನ್ಸ್ಟಂಟ್ ಉಪ್ಪಿನಕಾಯಿ ಹಾಕ್ತಾಯಿದ್ದೀವಿ, ಅದು ಮಸಾಲೆ ಎಲ್ಲ ಹೀರ್ಕೊಳ್ಳಲ್ಲ. ಅದಕ್ಕೋಸ್ಕರ ನಾನು ಈ ರೀತಿ ಹೆರಿಚ್ಕೊಳ್ತಾ ಇದ್ದೀನಿ. ನಾವು ಹುರಿದಿರುವಂತಹ ಮಸಾಲೆಯನ್ನು ಕೋರ್ಸ್ ಪೌಡ್ರ್ ಥರ ಮಾಡ್ಕೋಬೇಕಾಗತ್ತೆ. ತುಂಬ ಸಣ್ಣ ಪುಡಿ ಮಾಡ್ಕೊಳ್ಳೋಕೆ ಹೋಗಬೇಡಿ, ತರಿಯಾಗಿಯೇ ಇರಲಿ. ಒಂದು ಕಡಾಯಿ ಇಟ್ಕೊಳ್ಳಿ. ಅದರೊಳಗೆ ಮಾವಿನಕಾಯಿ ಮತ್ತು ಬೆಲ್ಲ ಹಾಕ್ಕೊಳ್ಳಿ. ಯಾವುದೇ ಕಾರಣಕ್ಕೆ ನೀವು ಕಡಾಯಿನ ಸ್ಟೀಲ್ದೇ ಯೂಸ್ ಮಾಡ್ಕೊಳ್ಳಿ. ಬೇರೆ ತಾಮ್ರದ್ದು, ಹಿತ್ತಾಳೆದು ಅಥವಾ ಅಲ್ಯೂಮಿನಿಯಂ ಯೂಸ್ ಮಾಡ್ಕೋಬೇಡಿ. ಏನಕ್ಕಂದರೆ ಅದೆಲ್ಲ ರಿಯಾಕ್ಷನ್ ಆಗುತ್ತೆ, ಹುಳಿ ಇರುತ್ತಲ್ವ, ಅದಕ್ಕೋಸ್ಕರ. ನಾನಿಲ್ಲಿ ಅರ್ಧ kg ಮಾವಿನಕಾಯಿಗೆ 100 ಗ್ರಾಮ್ ಬೆಲ್ಲ ಹಾಕ್ತಾಯಿದ್ದೀನಿ. ನಾನು ಖಾರವಾಗಿ ಮಾಡ್ತಾಯಿದ್ದೀನಿ ಉಪ್ಪಿನಕಾಯಿ. ನಿಮಗೆ ಸಿಹಿ ಬೇಕಿತ್ತು ಅಂದರೆ ನೀವಿಲ್ಲಿ 250 ಗ್ರಾಮ್ವರೆಗೂ ಬೆಲ್ಲ ಹಾಕ್ಕೋಬೋದು. ತುಂಬ ಟೇಸ್ಟಿಯಾಗಿ ಆಗುತ್ತೆ. ನಾವು ಮಾವಿನಕಾಯಿ ಉಪ್ಪಿನಕಾಯಿ ತಿನ್ನೋದ್ರಿಂದ ಹೆಲ್ತ್ಗೆ ತುಂಬ ಒಳ್ಳೆಯದು. ಕೂದಲಿಗೆ, ಕಣ್ಣಿಗೆ. ಇದರಲ್ಲಿ ವಿಟಮಿನ್ ಸಿ ಜಾಸ್ತಿ ಇದೆ, ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ, ಡೈಜೆಸ್ಟಿವ್ ಸಿಸ್ಟಮು ಚೆನ್ನಾಗಿ ಮಾಡುತ್ತೆ. ಮಾವಿನಕಾಯಿ ಮತ್ತು ಬೆಲ್ಲ ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಉಪ್ಪು ಹಾಕ್ಕೋಬೇಕಾಗತ್ತೆ. ಇವಾಗ ಉಪ್ಪು ಹಾಕೋದ್ರಿಂದ ಮಾವಿನಕಾಯಿ ಚೆನ್ನಾಗಿ ಸಾಫ್ಟಾಗಿ ಬೆಂದು ಹೋಗುತ್ತೆ. ನೀವು ಉಪ್ಪು ಖಾರ ಜಾಸ್ತಿ ತಿಂದಿದ್ರೆ ಜಾಸ್ತಿ ಹಾಕೋಬಹುದು. ಬಟ್ ಅರ್ಧ kgಗೆ 30 ಗ್ರಾಮ್ ಉಪ್ಪು ಮತ್ತು 30 ಗ್ರಾಮ್ ಖಾರ ಕರೆಕ್ಟಾಗಿ ಆಗುತ್ತೆ. ನೀವು ಬೆಲ್ಲ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ. ನೀವು ಆದಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಅಥವಾ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು ಮತ್ತು ಯಾವುದಾದ್ರೂ ಬೇರೆ ಖಾರ ಯೂಸ್ ಮಾಡ್ಕೊಳ್ಳಿ. ಅಂದರೆ ಕಲರು ಚೆನ್ನಾಗಿ ಬರುತ್ತೆ ಬ್ಯಾಡಗಿ ಅಥವಾ ಕಾಶ್ಮೀರಿ ರೆಡ್ ಚಿಲ್ಲಿಯಿಂದ. ನಾವು ಜವಾರಿ ಮೆಣಸಿನ್ಕಾಯಿ ಹಾಕಿದ್ರೆ ಖಾರ ಇರುತ್ತೆ, ಕಲರು ಚೆನ್ನಾಗಿ ಬರಲ್ಲ. ಉಪ್ಪಿನಕಾಯಿಗೆ ಕಲರು ಚೆನ್ನಾಗಿತ್ತು ಅಂದರೆ ನೋಡಿದ ತಕ್ಷಣ ತಿನ್ಬೇಕು ಅನಿಸುತ್ತೆ, ಮತ್ತು ಕಾಣೋದಕ್ಕೂ ಕಲರ್ಫುಲ್ಲಾಗಿ ಕಾಣಿಸುತ್ತೆ. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳಿ. ನಾವು ಉಪ್ಪಿನಕಾಯಿನ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಮಾಡಬೇಕಾಗತ್ತೆ. ಫಾಸ್ಟು ಗ್ಯಾಸ್ ಇಟ್ಟು ಅಂದರೆ ಸೀದು ಹೋಗುತ್ತೆ, ಬೆಂದು ಹೋಗಲ್ಲ. ಮೊದಲೇ ನಾವು ಸ್ಟೀಲಿನ ಪಾತ್ರೆ ತೊಗೊಂಡಿರ್ತೀವಲ್ವ, ಅದಕ್ಕೋಸ್ಕರ. ಐರನ್ ಕಡಾಯಿ ಕೂಡ ನೀವು ತೊಗೋಬೇಡಿ ಉಪ್ಪಿನಕಾಯಿ ಮಾಡಲಿಕ್ಕೆ.
ನಾನು ತರಿಯಾಗಿ ಪುಡಿ ಮಾಡಿರುವಂತಹ ಮಸಾಲೆ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಮೊದಲಿಗೆ ಮಸಾಲ ಹಾಕ್ಕೊಂಡ್ರೆ ಏನಾಗುತ್ತೆ, ಮೊದಲೇ ಹುರಿದಿರ್ತೀವಿ, ಸೀದೋಗುತ್ತೆ. ಅದಕ್ಕೋಸ್ಕರ ನಾನು ಆಮೇಲೆ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಎಣ್ಣೆನ ಹಾಕ್ಕೊಳ್ತಾ ಇಲ್ಲ. ನೀವು ಬೇಕಾದರೆ ಎಣ್ಣೆ ಕೂಡ ಹಾಕ್ಕೋಬಹುದು. ಸಾಸಿವೆ ಎಣ್ಣೆ ಅಥವಾ ನೀವು ರೆಗ್ಯುಲರ್ ಆಗಿ ತಿನ್ನುವಂಥ ಎಣ್ಣೆಯಿಂದ ಒಗ್ಗರಣೆ ಕೊಡಬಹುದು. ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಸಾಸಿವೆ ಚಟಪಟ ಅಂದಮೇಲೆ ಅದನ್ನು ತಣ್ಣಗಾಗಲಿಕ್ಕೆ ಬಿಟ್ಬಿಡಿ. ತಣ್ಣಗಾದ್ಮೇಲೆ ಇದರೊಳಗೆ ನೀವು ಹಾಕಿಬಿಟ್ಟು ಸ್ಟೋರ್ ಮಾಡಿ ಇಡಬಹುದು. ನನಗೆ ಎಣ್ಣೆ ಹಾಕಿರುವಂಥ ಉಪ್ಪಿನಕಾಯಿ ಇಷ್ಟ ಆಗಲ್ಲ, ಅದಕ್ಕೋಸ್ಕರ ನಾನು ಎಣ್ಣೆ ಹಾಕ್ತಾ ಇಲ್ಲ. ಈ ರೀತಿ ತಳ ಬಿಡಬೇಕಾಗತ್ತೆ. 1/2 kg ನಾವು ಉಪ್ಪಿನಕಾಯಿ ಮಾಡ್ಕೋಬೇಕಂದ್ರೆ 20 ರಿಂದ 25 ನಿಮಿಷದವರೆಗೂ ನಮಗೆ ಸಮಯ ಬೇಕಾಗತ್ತೆ. ಯಾಕಂದರೆ ನಾವು ಲೋ ಟು ಮೀಡಿಯಂ ಫ್ಲೇಮಲ್ಲಿ ಮಾಡ್ತಾ ಇರ್ತೀವಲ್ವ, ಅದಕ್ಕೋಸ್ಕರ. ನೀವು ಬೆಲ್ಲ ಜಾಸ್ತಿ ಹಾಕ್ತು ಅಂದರೆ ನೀರಿನ ಅಂಶ ಜಾಸ್ತಿ ಉಳಿಯುತ್ತೆ ಮತ್ತು ಪಾಕ ಜಾಸ್ತಿ ಆಗುತ್ತೆ. ಆವಾಗ ಏನು ಮಾಡಬೇಕು ಅಂದರೆ, ಪಾಕ ಜಾಸ್ತಿ ಆಯಿತು ಅಂದರೆ ತುಂಬ ಗಟ್ಟಿ ಆಗಿಬಿಡತ್ತೆ. ಆವಾಗ ತುಂಬ ಹೊತ್ತು ಡ್ರೈ ಮಾಡಿ ನಾವು ಉಪ್ಪಿನಕಾಯಿನ ಮಾಡಬಾರ್ದು. ತುಂಬ ಡ್ರೈ ಆಗಿ ಮಾಡಿದ್ರೆ ಏನಾಗುತ್ತೆ ಅಂದರೆ, ನಾವು ಸ್ಟೋರ್ ಮಾಡಿ ಇಡ್ತೀವಲ್ವ, ಆವಾಗ ಪಾಕ ಗಟ್ಟಿ ಆಗಿಬಿಟ್ಟು ಉಪ್ಪಿನಕಾಯಿ ಗಟ್ಟಿ ಆಗುತ್ತೆ. ಅದಕ್ಕೋಸ್ಕರ ನಾವು ಸ್ವಲ್ಪ ಎಣ್ಣೆ ಒಗ್ಗರಣೆ ಕೊಟ್ಕೋಬೇಕಾಗತ್ತೆ. ಮಾವಿನಕಾಯಿ ಅಷ್ಟೊಂದು ಹುಳಿ ಇರಲಿಲ್ಲ ಅಂದರೆ ನಾವೇನು ಮಾಡಬೇಕಾಗುತ್ತೆ ಅಂದರೆ, ಒಂದು ಲಿಂಬೆಹಣ್ಣಿನ ರಸ ಹಾಕ್ಕೋಬೇಕಾಗತ್ತೆ. ಲಿಂಬೆಹಣ್ಣಿನ ರಸ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಬಾಳಿಕೆ ಕೂಡ ಬರುತ್ತೆ. ಲಿಂಬೆಹಣ್ಣಿನ ರಸ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನನ್ನ ಯೂಟ್ಯೂಬ್ ಚಾನಲಲ್ಲಿ ಬಗೆ ಬಗೆಯ ಉಪ್ಪಿನಕಾಯಿನ ಹಾಕಿದ್ದೀನಿ, ನೀವು ನೋಡ್ಕೋಬಹುದು. ಅರಿಶಿನ ಬೇರಿನ ಉಪ್ಪಿನಕಾಯಿ ಹಾಕಿದ್ದೀನಿ, ಹುಣಸೆ ಹಣ್ಣಿನ ಉಪ್ಪಿನಕಾಯಿ ಹಾಕಿದ್ದೀನಿ, ಬೆಟ್ಟದ ನೆಲ್ಲಿಕಾಯಿ ಉಪ್ಪಿನಕಾಯಿ ಹಾಕಿದ್ದೀನಿ, ಲಿಂಬೆಹಣ್ಣು ಉಪ್ಪಿನಕಾಯಿ, ಲಿಂಬೆಹಣ್ಣು ಮತ್ತು ನೆಲ್ಲಿಕಾಯಿ ಉಪ್ಪಿನಕಾಯಿ ಕೂಡ ಹಾಕಿದ್ದೀನಿ. ವಿಧ ವಿಧದ ಉಪ್ಪಿನಕಾಯಿ ಎಲ್ಲ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಇದೆ, ನೀವು ನೋಡಬಹುದು. ಇಲ್ಲಿ ನೋಡಿ, ಈ ರೀತಿ ತಳ ಬಿಟ್ಕೋಬೇಕಾಗತ್ತೆ. ತುಂಬ ಗಟ್ಟಿ ಮಾಡೋಕ್ಕೆ ಹೋಗಬೇಡಿ. ನಾವು ಒಂದು ಸ್ಪ್ಯಾಚುಲಾದಲ್ಲಿ ಅಥವಾ ಒಂದು ಚಮಚದಲ್ಲಿ ಹಿಡ್ಕೊಂಡು ಅದನ್ನು ನೋಡಬೇಕಾಗತ್ತೆ. ಈಸಿಯಾಗಿ ಬೀಳ್ತಾ ಇತ್ತಂದರೆ ನಾವು ಆಫ್ ಮಾಡ್ಕೋಬೇಕಾಗತ್ತೆ. ತುಂಬ ಗಟ್ಟಿ ಮಾಡ್ಕೊಳಕ್ಕೆ ಹೋಗಬೇಡಿ, ಯಾಕಂದರೆ ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿಗಾಗತ್ತೆ. ನೀವು ಎಣ್ಣೆ ಹಾಕ್ತಿದ್ರೆ ಈ ಸ್ಟೇಜಲ್ಲಿ ಎಣ್ಣೆ ಹಾಕ್ಕೋಬಹುದು. ಇವಾಗ ನಾವು ಉಪ್ಪಿನಕಾಯಿ ಸ್ಟೋರ್ ಮಾಡಲಿಕ್ಕೆ ಗಾಜಿನ ಭರಣಿ ಅಥವಾ ಪಿಂಗಾಣಿ ಭರಣಿಯಲ್ಲೇ ಸ್ಟೋರ್ ಮಾಡ್ಕೋಬೇಕಾಗತ್ತೆ. ನಾವು ಗಾಜಿನ ಭರಣಿ ಅಥವಾ ಪಿಂಗಾಣಿ ಭರಣಿಯನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಬಿಸಿಲಿಗೆ ಇಡಬೇಕಾಗತ್ತೆ. ಏನಾದರೂ ಬ್ಯಾಕ್ಟೀರಿಯಾ ಇತ್ತಂದರೆ ಬಿಸಿಲಿಗೆ ಹೋಗಿಬಿಡತ್ತೆ, ಅದಕ್ಕೋಸ್ಕರ. ಮತ್ತು ಒಂದು ಕಾಟನ್ ಬಟ್ಟೆಯಿಂದ ಒರೆಸ್ಕೊಂಡು ಆಮೇಲೆ ಬಿಸಿಲಿಗಿಡಿ. ಉಪ್ಪಿನಕಾಯಿ ರೆಡಿಯಾಗಿದೆ. ನೀವು ಅನ್ನದ ಜೊತೆ ಅಥವಾ ಅನ್ನ ಸಾಂಬಾರು ಜೊತೆ, ದೋಸೆ ಜೊತೆ, ಚಪಾತಿ ಜೊತೆ, ರೊಟ್ಟಿ ಜೊತೆ ಎಲ್ಲ ತಿನ್ನಬಹುದು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಉಪ್ಪಿನಕಾಯಿ ರೆಡಿಯಾಗಿದೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಹೇಳಿ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ರುಚಿ ರುಚಿ ಅಡುಗೆ ಮಾಡ್ತಾಯಿರಿ, ತಿಂತಾಯಿರಿ, ಹೆಲ್ದಿಯಾಗಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.